ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ಪ್ರಾರಂಭವಾಗಿದ್ದು ನಿಷ್ಪಕ್ಷಪಾತವಾಗಿ ಸೇವೆ ಮಾಡಲು ಸಿದ್ಧ ಎಂದು ಜಿಲ್ಲಾ ಅಧ್ಯಕ್ಷ ಯಗಚಿಕಟ್ಟೆ ರಾಘವೇಂದ್ರ ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷರನ್ನಾಗಿ ಅಗಸರಹಳ್ಳಿ ನರಸಿಂಹಮೂರ್ತಿ ಅವರಿಗೆ ಪದಗ್ರಹಣ ಮಾಡಲಾಯಿತು. ತಾಲೂಕಿನ ಸ್ತ್ರೀ ಶಕ್ತಿ ಭವನದಲ್ಲಿ ಇಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮತ್ತು ತಾಲೂಕು ಅಧ್ಯಕ್ಷರ ನೇಮಕಾತಿ ಮಾಡಲಾಯಿತು. ನೇಮಕಾತಿಯನ್ನ ತುಮಕೂರು ಜಿಲ್ಲಾ ವಿಭಾಗೀಯ ಅಧ್ಯಕ್ಷರಾದ ರಾಘವೇಂದ್ರ ಯಗಚಿಕಟ್ಟೆ ಹಾಗೂ ತಿಪಟೂರು ತಾಲೂಕು ಅಧ್ಯಕ್ಷರಾದ ಮತ್ತಿಗಟ್ಟೆ ಶಿವಕುಮಾರ್, ತಿಪಟೂರು ನಗರ ಘಟಕದ ಅಧ್ಯಕ್ಷರಾದ ಮಾರನಗೆರೆ ರಮೇಶ್ ಹಾಜರಿದ್ದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಮಾತನಾಡಿ, ನೂರಾರು ಸಂಘಟನೆಗಳ ನಡುವೆ ಅಂಬೇಡ್ಕರ್ ಸೇವಾ ಸಮಿತಿಯು ದೀನ ದಲಿತರಿಗೆ ಯಾವುದೇ ಜಾತಿ ತಾರತಮ್ಯವಿಲ್ಲದೆ ನಿಷ್ಪಕ್ಷಪಾತವಾಗಿ ಸೇವೆ ಮಾಡಲು ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು. ಸಂಘಟನೆಯ ಅಧ್ಯಕ್ಷರಿಗೆ ಪದಗ್ರಹಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಅಗಸೇಹಳ್ಳಿ ನರಸಿಂಹಮೂರ್ತಿ, ಅಲೆಮಾರಿ ಸಂಘದ ಅಧ್ಯಕ್ಷರು, ಗ್ರಾಮ ಘಟಕದ ಸದಸ್ಯರು ಸಹ ಭಾಗಿಯಿದ್ದರು. ಹುಬ್ಬಳ್ಳಿಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಪುರುಷನ ಜೊತೆಯಲ್ಲಿ ಯುವಕನ ಜೊತೆಯಲ್ಲಿ ಒಬ್ಬ ಮೇಲ್ವರ್ಗದ ಮಹಿಳೆ ಮದುವೆ ಆದರೂ ಒಂದೇ ಕಾರಣಕ್ಕೆ ಅವಳನ್ನ 9 ತಿಂಗಳು 3 ಇಂದ 4 ಗರ್ಭಿಣಿಯಾಗಿರ್ತಕ್ಕಂಥ ಮಹಿಳೆನ ಕೊಲೆ ಮಾಡ್ತಕ್ಕಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಆತ್ಮೀಯ ಬಂಧುಗಳೇ, ಹಾಗಾಗಿ ನಾನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಸಂದೇಶ್ ಅವರ ವಿಷಯಗಳನ್ನು ನಾನು ಒಂದಷ್ಟು ಅಧ್ಯಯನ ಮಾಡಿ, ಅಂಬೇಡ್ಕರ್ ಸೇವಾ ಸಮಿತಿ ಅವು ಜಾತ್ಯತೀತವಾಗಿ ಎಲ್ಲವನ್ನೂ ಒಳಗೊಂಡಂತ ಒಂದು ಸಮಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಡಾಕ್ಟರ್ ಸಂದೇಶ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಒಂದು ಸಮಸ್ಯೆಗಳೇನಾದರೂ ಬಂದರೆ ಒಬ್ಬ ರಾಜ್ಯಾಧ್ಯಕ್ಷರು ಅನ್ನೋದನ್ನ ಲೆಕ್ಕಿಸಲೇ ಗ್ರಾಮ ಪಂಚಾಯತಿ ಲೆವೆಲಲ್ಲೂ ಕೂಡ ಬಂದು ಪಾರದರ್ಶಕವಾಗಿ ಇರತಕ್ಕಂಥಕ್ಕೆ ಹೋರಾಟ ಮಾಡಿದ್ರಲ್ಲಿ ಎತ್ತಿದ ಕೈ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಸಂಘಟನೆ ಯಾಕೆ ಬೇಕು ಅಂತಂದ್ರೆ, ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ಒಂದು ಸಂಘಟನೆ ಅವಶ್ಯಕತೆ ಖಂಡಿತ ಇದೆ. ಈ ರಾಜ್ಯಾದ್ಯಂತ ಸಂಘಟನೆಗಳು ಬರೀ ಹೋರಾಟ ಸುಮಾರು 20-30 ವರ್ಷದಿಂದ ಕೂಡ ಬರೀ ಹೋರಾಟ ಸಮಯವನ್ನು ಕಳೆದ ಇದ್ದಾವೆ. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮಗೆ ಸ್ಥಾನಮಾನ ಸಿಗಬೇಕು ಅಂತಂದ್ರೆ ನಾವು ಏನು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ, ಮತ್ತೆ ನಮ್ಮ ಪತ್ರಿಕೆಯವ್ರಿಗೂ ನಮಸ್ಕಾರ ಹೇಳ್ತಾ, ಕೆಲವು ನಮ್ಮ ಬಂಧುಗಳು ನಮಸ್ಕಾರ ಹೇಳ್ತೀನಿ. ನೀವು ಸಾಕಷ್ಟು ಈ ಹೊಸದಾಗಿ ಒಂದು ಈ ನೇಮಗಳು ಇದನ್ನು ನಾವು ಎಲ್ಲ ಸಮಿತಿ ಕಡೆಯಿಂದಲೂ ಕೂಡ ಅಲೆಮಾರಿ ಸಮಿತಿ ಇರ್ಬೋದು, ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಇರ್ಬೋದು,